ವೆಲ್ಕಮ್ ಟು ಮೈ ಟ್ರಾನ್ಸ್ಫಾರ್ಮೇಷನ್ ಸೀರೀಸ್. ಇದು ಡೇ 9. ಇವತ್ತು ನಾವು ಟ್ರೈನ್ ಮಾಡ್ತಿದ್ದೀವಿ ಲೆಗ್ಸ್ಗೆ. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ನಾನು ಸ್ವಲ್ಪ ಯೂಟ್ಯೂಬ್ ಬ್ಲಾಗ್ಸನ್ನೆಲ್ಲ ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡ್ತಾ ನನ್ನ ಫ್ರೆಂಡ್ ಮನೆ ಕಡೆ ಹೋಗಿದ್ದೆ. ಇವನು ನನ್ನ ಫ್ರೆಂಡು ಹೆವಿ ರಿಚ್ ಪಾರ್ಟಿ. ಇವನಿಗೆ ಮನೆಯಲ್ಲಿ ಹುಡುಗಿ ಹುಡುಕ್ತಾ ಇದ್ದಾರೆ. ಯಾರಾದರೂ ಹುಡುಗಿ ಇದ್ದರೆ ನೀವು ಇಲ್ಲಿ ಕಮೆಂಟ್ ಮಾಡಿ. ಹಣ ಆಸ್ತಿಗೆ ಏನು ಟೆನ್ಷನ್ ಇಲ್ಲ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು, ಕೆಂಪೇಗೌಡ ಏರ್ಪೋರ್ಟು ಎಲ್ಲ ಇವ್ರ ಹೆಸರಲ್ಲೇ ಇದೆ. ಬರೀ ಒಂದು ಕಂಡೀಷನ್ ಏನಂದರೆ ಹುಡುಗಿ ವೆಜಿಟೇರಿಯನ್ ಆಗಿರಬೇಕು. ಅಲ್ಲಿಂದ ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತಾ ನಾನು ಮನೆ ಕಡೆ ಹೋಗುವಾಗ ನನಗೆ ಈ ಟ್ರಕ್ನ ನೋಡಿದೆ. ಈ ಟ್ರಕ್ನ ನೋಡಿ ನಾನು ಒಂದು ಆಫ್ ರೋಡ್ ಟ್ರಕ್ನ ಪರ್ಚೇಸ್ ಮಾಡಬೇಕಂತ ಮನಸ್ಸಾಯಿತು. ಮನೆಗೆ ಬಂದು ಲಂಚ್ ಮಾಡಿ ಜಿಮ್ಗೆ ಹೋದೆ. ಜಿಮ್ಮಲ್ಲಿ ಒಂದು ಒಳ್ಳೆ ಸೈಕ್ ಕೋಟ್ ಹಾಕಿದ್ರು, ಅದಂತೂ ಪರ್ಫೆಕ್ಟ್ ಆಗಿತ್ತು. ನನ್ನ ಲೆಗ್ಸ್ ಬಂದುಬಿಟ್ಟು ಬೇರೆ ಬಾಡಿ ಪಾರ್ಟ್ಸ್ಗಿಂತ ರಿಲೇಟಿವ್ಲಿ ವೀಕ್ ಇದೆ. ಸೊ ಅದಕ್ಕಾಗಲಿ ವೀಕ್ಲಿ ಟ್ವೈಸ್ ನನ್ನ ಲೆಗ್ಸ್ನ ಟ್ರೈನ್ ಮಾಡ್ತಿದ್ದೀನಿ. ಇವತ್ತಂತೂ ಜಿಮ್ಮಲ್ಲಿ ಇರೋ ಬರೋ ವೇಟ್ಸ್ನೆಲ್ಲ ನಾನೇ ಯೂಸ್ ಮಾಡಿದೆ. ಜಿಮ್ಮಿಂದ ಮನೆಗೆ ಬಂದು ಒಂದು ನ್ಯಾಪ್ ತಗೊಂಡು ಮತ್ತೆ ನನ್ನ ಫ್ರೆಂಡ್ನ ಮೀಟಾಗಿ ಹೋಗಿದ್ದೆ. ನನ್ನ ಫ್ರೆಂಡು ಅವನ ಮನೆಯಲ್ಲಿ ಚಕ್ಕುಲಿ ತಿಂತಾ ಇದ್ದ. ಅವನು ಕೂಡ ನೆಕ್ಸ್ಟ್ ವೀಕಿಂದ ಡಯಟ್ ಮಾಡ್ತಾನೆ. ಸೊ ಈ ವೀಕ್ ಸ್ವಲ್ಪ ಹೊರಗಡೆ ತಿಂತೇನೆ ಅಂತ ಹೇಳ್ತಾ ಇದ್ದ. ಸೊ ಫಸ್ಟಿಗೆ ಅವನು ಏಲಿಯನ್ ಕೈಂಡಲ್ಲಿ ಹೋಗಿ ಒಂದು ಫುಲ್ ಸ್ಟಾರ್ಶಿಪ್ ಬರ್ಗರ್ ತಿಂದ. ಅದು ಅವನಿಗೆ ಸಾಕಾಗಲಿಲ್ಲ. ಅವನ ಪ್ರಕಾರ ನಾಳೆ ವರ್ಲ್ಡ್ ಎಂಡ್ ಆಗ್ತಾ ಇದೆ. ಸೊ ಇವತ್ತು ಇದ್ದಿದ್ದೆಲ್ಲ ತಿನ್ನೋಣ ಅಂತ ನೆಕ್ಸ್ಟ್ ಕೋಲ್ಡ್ ಕಾಫಿ ಕುಡ್ದ. ನಂತರ ಪುನಃ ಮಲೈ ಚಾಪು ಅದು ಇದು ಅಂತ ತಿಂದ. ಸೊ ಇವತ್ತಿನ ವೀಡಿಯೋಗಿಷ್ಟೇ. ನಾಳೆ ಸಿಗೋಣ. ಸಿಯಾ.